ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಾಯಂಕಾಲದ ಮೇಲೆ ನಾವು ಹೊಲ ಎಲ್ಲ ಚೆಲ್ಲಿ ಬಂದು ಆಮೇಲೆ ಹೊರಗಡೆ ಹೋಗ್ತಾ ಇರುವಂಥದ್ದು. ಹೊಲ ಎಲ್ಲ ಚೆಲ್ಲಿ ಎಲ್ಲ ಕೆಲಸ ಮುಗಿಸಿ ಹೊಲದ ಹತ್ರದಿಂದ ಬಂದು ಇವಾಗ ರೆಡಿಯಾಗಿದ್ದೀನಿ. ನೆಗಡಿ ಬೇರೆ ಆಗಿಬಿಟ್ಟಿದೆ. ನೆಗಡಿಯಾಗಿ ಜ್ವರ ಬರೋ ರೀತಿ ಆಗ್ತಾಯಿದೆ. ಇವತ್ತೆಲ್ಲ ಫುಲ್ಲು ಸ್ಟ್ರೈನ್ ಆಗಿದೆ. ಊಟ ಬೇರೆ ಬೆಳಗ್ಗೆ ಒಂದೇ ಟೈಮು ನಾವು ಬೆಳಗ್ಗೆ ತಿಂಡಿ ತಿಂದಾಗ ಬಂದು ಟೈಮು 12 ಗಂಟೆ ಆಗಿತ್ತು. ಆವಾಗ ತಿಂದಿರೋದು. ನಂಗೆ ಬೇರೆ ಹೊಟ್ಟೆ ಹಸಿತಾ ಇದೆ. ನಾವೆಲ್ಲ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಊಟ ಮಾಡಲೇ ಇಲ್ಲ, ಲೇಟ್ ಆಗೋಯ್ತು. ಇವಾಗ ತುಂಬಾ ಟಯರ್ಡಾಗಿದೆ. ಹೆಂಗಾಗ್ತಾಯಿದೆ ಅಂದರೆ ನನಗಂತೂ ಚಳಿ ಜ್ವರ ಬಂದಂಗೆ ಆಗ್ತಾಯಿದೆ. ಆದರೂ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಬೇಕು. ಏನು ಫಂಕ್ಷನ್ ಅಂದರೆ ಇಲ್ಲೇ ನಮ್ಮ ಅಣ್ಣವ್ರ ಮನೇಲಿ ಅವರು ಹಳೆ ಊರಮ್ಮನ್ನ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ರಂತೆ ತುಂಬ ದಿನದಿಂದ. ಇವಾಗ ಕರೆಸ್ತಾ ಇದ್ದಾರೆ. ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನೈಟ್ ಊಟ ಇಟ್ಕೊಂಡಿದ್ದಾರೆ. ಆಮೇಲೆ ದೇವ್ರು ಕರ್ಸೋದಂತೆ, ನೈಟೇ ದೇವ್ರು ಕರ್ಸೋದು ಇವಾಗ. ಅದಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ರೆಡಿಯಾಗಿದ್ದೀನಿ. ಬೇಡ, ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಫೋರ್ಸ್ ಮಾಡಿ ಹೇಳಿದ್ದಾರೆ, ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಓಡೋಣ ಅಂತ ರೆಡಿಯಾಗಿದ್ದೀವಿ. ಇವತ್ತು ಮನಸ್ಸಿಲ್ಲದೆ ಇದ್ದರೂ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತು ನನಗೂ ಅವರು ಹೋಗ್ತೀನಿ ಅಂತ ಅಂದರು ಪಾಪ. ಇವತ್ತು ಬೆಳಗ್ಗೆಯಿಂದ ಅವ್ರಿಗೂ ಕೆಲಸ. ನಾನು ಹೊಲ್ದತ್ರ ಹೋಗ್ಬಿಟ್ಟಿದ್ನಲ್ವ, ನಾನು ಬೆಳಗ್ಗೆ ಹೋದಳು, ಇವಾಗಲೇ ಬಂದು ಎಲ್ಲ ಸ್ನಾನ ಮಾಡಿ ರೆಡಿ ಆಗೋದ್ರಲ್ಲಿ ನಾವು ಬ್ಯುಸಿ ಆದ್ವಿ. ಅವ್ರನ್ನೆಲ್ಲ ನೀವು ರೆಡಿಯಾಗಿ ಅಂದೆ. ಅವ್ರು ನಾನು ಬರಲ್ಲ, ನೀವೇ ಹೋಗಿ ಬನ್ನಿ ಅಂತ ಅಂದರು. ಇವಾಗೆಲ್ಲ ರೆಡಿಯಾಗಿದ್ದೀವಿ, ಹೊರಡಬೇಕು. ಅವ್ರಿಗಂತೂ ಪಾಪ ಇವತ್ತು ಫುಲ್ಲು ಕೆಲಸ. ನಮ್ಮ ಅತ್ತೆಗೆ ಪಾತ್ರೆ ತೊಳೆಯೋದು, ಕಾಫಿ ಟೀ ಮಾಡಿಕೊಟ್ಟು ಕಳಿಸೋದು, ನಾನೇನಾದ್ರೂ ಮರ್ತ್ಕೊಂಡ್ಬಿಟ್ಟಿದ್ರೆ ಹೇಳಿ ಕಳಿಸಿದ್ರೆ ಅಲ್ಲಿ ಎಲ್ಲನೂ ಕೊಟ್ಟು ಕಳಿಸೋದು. ಪಾಪ ಅವ್ರಿಗೂ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ ಪಾಪ ಇವತ್ತು. ನಾವು ಅದಕ್ಕೆ ಗಾಡೀಲಿ ಹೋಗಿ ಬರೋದಲ್ವ, ಬನ್ನಿ ಹೋಗೋಣ ಅಂದೆ. ಇಲ್ಲ ಬರಲ್ಲ, ಹೋಗವ ನಾನು, ನನ್ನ ಕೈಲಾಗಲ್ಲ, ನೀವೇ ಹೋಗಿ ಬರೋಗಿ. ಆಮೇಲೆ ಅವರು ತುಂಬಾ ಅಪರೂಪ ಎಲ್ಲೋ ಹೋಗೋದು ಅಷ್ಟೇನೆ. ಅದಕ್ಕೆ ಅವ್ರ ಮನೆಗಂತೂ ತುಂಬಾ ಅಪರೂಪ. ಇವಾಗ ಹೋದ್ರೆ ಅವ್ರು ಕಳಿಸಲ್ಲ, ಇರು ಅಂತ ಇರಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಬರಲ್ಲ, ನೀವು ಹೋಗಿ ಇನ್ನೊಂದು ದಿನ ಯಾವತ್ತಾದರೂ ಬರ್ತೀನಿ ಅಂದರು. ಚಿಕ್ಕಮ್ಮರಿಗೆಲ್ಲ ಹೇಳಿದರು. ಅವರು ಕೆಲಸದ ಮೇಲೆ ಅವ್ರು ಯಾರೂ ಬರಲ್ಲ ಅಂತ ಹೇಳಿದ್ರು. ಇವಾಗ ನಾವೇ ಹೋಗಿ ಬರೋಣ, ನಾವು ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಹೋಗೋದಕ್ಕೆ ಅಂಥೇಳಿ ರೆಡಿಯಾಗಿದ್ದೀವಿ. ಫೋನು ಹಿಂಗೆ ಇಟ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ ನನಗೆ. ಕೈ ಎಲ್ಲ ನೋವು ಬಂದ್ಬಿಟ್ಟಿದೆ. ಅದಕ್ಕೆ ಚಂದು ಅಂದರೆ ಹೊಲ್ದ ಹತ್ರ ರೇಗಿಸ್ತಾ ಇದ್ದ, ಅಕ್ಕ ನೀನು ಕೈಯೆಲ್ಲ ನೋವು ಬರಬೇಕು, ಹೊಲ ಎಲ್ಲ ಓಡಾಡು ಚೆನ್ನಾಗಿ, ಹೊಲ ಚೆಲ್ಲಿದ್ದೀವಿ ಅಂತ ಹೆಂಗೆ ಗೊತ್ತಾಗೋದು ಅಂತ ಹೇಳ್ಬಿಟ್ಟು ಹೊಲ ಚೆಲ್ಲಬೇಕಾದ್ರೆಲ್ಲ ರೇಗಿಸ್ತಾ ಇದ್ದೆವು ನನ್ನ. ಇವಾಗ ಹೊರಡಬೇಕು. ರಕ್ಷಿನೂ ರೆಡಿಯಾಗಿದ್ದಾನೆ. ಇನ್ನು ನಮ್ಮ ಮನೆಯವರು ಪಾಪ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದಾರೆ ಇವತ್ತಂತೂ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 ಗಂಟೆಯಿಂದನೂ ಒಂದು ನಿಮಿಷನೂ ಬಿಡುವಿಲ್ಲ, ಸಿಕ್ಕಾಪಟ್ಟೆ ಕೆಲಸ. ಇವಾಗ ಅವರು ಇಷ್ಟೊತ್ತವರೆಗೂ ಪಾಪ ರೆಸ್ಟ್ ಮಾಡ್ಕೊಂಡು ಕೂತಿದ್ರು. ಒಂದು 1/2 ಅವರ್ ರೆಸ್ಟ್ ಮಾಡಿ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ್ದ ತಕ್ಷಣ ಹೊರಡೋದು ಅಷ್ಟೇ. ನೀನು ಫೋನಿಗೆ ಮೇಲೆ ಕಿತ್ತೋದಕ್ಕೂ ಆಗ್ತಾಯಿಲ್ಲ ನನಗೆ, ಅಷ್ಟೊಂದು ಶೋಲ್ಡ್ರಲ್ಲೇ ಪೈನ್ ಬಂದುಬಿಟ್ಟಿದೆ. ಬನ್ನಿ ಇವಾಗ ರೆಡಿಯಾಗಿ ಹೊರಡೋಣ. ನಾವು ದೇವಸ್ಥಾನದ ಹತ್ರ ಹೋದ್ವಿ. ಆವಾಗ ದೇವ್ರುಗಳನ್ನ ಎಲ್ಲ ಎತ್ತೋದಕ್ಕೆ ರೆಡಿ ಮಾಡ್ತಾಯಿದ್ರು. ಇನ್ನು ದೇವ್ರು ಎತ್ತಿರಲಿಲ್ಲ, ಅಂದರೆ ದೇವ್ರ ಅಲಂಕಾರ, ಹೂದ ಅಲಂಕಾರ ಎಲ್ಲ ದೇವಸ್ಥಾನದ ಹತ್ರ ಮಾಡ್ತಾಯಿದ್ರು. ದೇವಸ್ಥಾನದ ಪಕ್ಕನೇ ನಮ್ಮ ಅಣ್ಣರ ಮನೆ ಇರೋದು. ಅಲ್ಲಿ ಮನೆ ಹತ್ರ ಹೋಗಿ ಅವ್ರನ್ನ ನೋಡಿಕೊಂಡು ಆಮೇಲೆ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಒಳಗಡೆನೂ ದೇವ್ರವ. ಅಲ್ಲಿ ದೇವ್ರ ತಗೋಬೇಕು. ಪಟಾಕಿ ಎಲ್ಲ ಹೊಡೆದು ಆಮೇಲೆ ಈ ರೀತಿ ರೆಡಿಯಾಗಿದ್ರಲ್ಲ ನಿಂಗೊರಯ್ಯಗಳು. ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಚಂದ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಂದರೆ. ದೇವು ತೆಗೆಸ್ಕೊತಾ ಇದ್ದ. ಆಮೇಲೆ ನಾನು ಒಂದು ಫೋಟೋ ತೆಗೆಸ್ಕೋಬೇಕು ಅಂದೆ. ರಕ್ಷಿನ ಹೋಗು ಅಂದೆ. ಅವನು ಇಲ್ಲ ಅಮ್ಮ ನಾನು ಹೋಗಲ್ಲ ಅಂತ ಹೇಳಿ ಹೋಗಲಿಲ್ಲ. ಆಮೇಲೆ ನಾನು ನಮ್ಮ ಮನೆಯವರು ಹಾಗೆ ಒಂದಿರಲಿ ಅಂತ ಹೇಳಿಬಿಟ್ಟು ಒಂದು ಫೋಟೋಸ್ನ ತೆಗೆಸ್ಕೊಂಡೆ. ಅವರು ಎಷ್ಟು ಚೆನ್ನಾಗಿದ್ದನ್ನೆಲ್ಲ ಹಾಕ್ಕೊಂಡು ನಿಂಗುರಯ್ಯ ಕುಣಿತಾರಲ್ವ. ರಕ್ಷಿಗೆ ಒಂದು ಸ್ವಲ್ಪ ಭಯ, ಯಾಕಂದರೆ ಅವರು ಕೈಯಲ್ಲಿ ಕತ್ತಿ ಹಿಡ್ಕೊಂಡಿರ್ತಾರಲ್ವ. ಹಾಗಾಗಿ ಸ್ವಲ್ಪ ಹೆದರ್ಕೋತಾನೆ. ನಾವಿದ್ವಲ್ಲ ಅಂತ ಹೇಳಿ ಬಂದಾನಕ್ಕೊಂದು ಫೋಟೋಸ್ನ ತೆಗೆಸ್ಕೊಂಡ. ದೇವ್ರುಗಳನ್ನೆಲ್ಲ ನೋಡಿ ಎಲ್ಲ ದೇವ್ರನ್ನೂ ಅಷ್ಟೇ. ನಮ್ಮ ಅಣ್ಣ ಹೇಳ್ತಾಯಿದ್ದ, ಅದನ್ನೆಲ್ಲ ದಿಂಡನ್ನು ನಾನೇ ಹೇಳಿ ಮಾಡಿಸ್ಕೊಂಡಿದ್ದೀನಿ
ಹಳೆ ಊರಮ್ಮಂಗೆ ಮತ್ತು ಒಂದು ಏಳು ದೇವರೋ ಏನೋ ಕರೆಸಿದ್ರು, 6 7 ಕರೆಸಿದ್ರು. ಅಷ್ಟು ದೇವ್ರಿಗೂ ಅಷ್ಟೇನೆ ಹಾರಗಳು ಸಪ್ರೇಟು. ಈ ರೀತಿ ಮಲ್ಲಿಗೆ ದಿಂಡು ಇದೆಯಲ್ಲ, ಇದನ್ನೆಲ್ಲ ಹೇಳಿ ಅವನೇ ಈ ರೀತಿ ಬೇಕು, ಹೆಣ್ಣು ದೇವ್ರುಗಳಿಗೆ ಈ ಥರದ್ದು ಬೇಕು, ಗಂಡು ದೇವ್ರಿಗೆ ಈ ಥರದ್ದು ಬೇಕು ಅಂತ ಹೇಳಿ ನಾನೇ ಹಾರನ ಕಟ್ಸ್ಕೊಂಡಿರೋದು ಅಂತ ಹೇಳ್ತಾಯಿದ್ದ. ಹೂವಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಒಂದಕ್ಕಿಂತ ಒಂದು ದೇವರು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಹಳೆ ಊರಮ್ಮ ಅಂತೂ ಅದು ಹೇಳಲಿಲ್ವ, ನೋಡೋದಕ್ಕೆ 2 ಕಣ್ಣು ಸಾಲಲಿಲ್ಲ ಬಿಡಿ, ಅಷ್ಟು ಚೆನ್ನಾಗಿತ್ತು. ನೋಡಿ ಒಂದೊಂದಾಗಿ ದೇವ್ರನ್ನ ತರ್ತಾ ಇದ್ದಾರೆ. ದೇವಸ್ಥಾನದ ಒಳಗಡೆ ಎಲ್ಲ ದೇವರು ಆಚೆನೇ ಇಟ್ಟಿರಲಿಲ್ಲ, ದೇವಸ್ಥಾನದ ಒಳಗಡೆನೂ ಆ ದೇವ್ರನ್ನೇ ಇಟ್ಟಿದ್ರು. ಒಂದೊಂದು ದೇವ್ರನ್ನೇ ಹೊರಗಡೆ ತೊಗೊಂಬಂದು ಈ ರೀತಿ ಸಾಲಾಗಿ ನಿಲ್ಲಿಸ್ತಾಯಿದ್ರು. ಉತ್ಕೊಂಡಿದ್ರು ಊರವರು. ನಿಜ ನನಗನ್ನಿಸ್ತು ಹಳೆ ಊರಮ್ಮನ ಹೊರೋದಕ್ಕೆ ತುಂಬಾ ಧೈರ್ಯನೂ ಬೇಕು, ಅಷ್ಟೇ ಶಕ್ತಿನೂ ಬೇಕು ಅಂತ ಅನ್ನಿಸ್ತು. ಯಾಕಂದರೆ ನಾನು ಅಷ್ಟು ನೋಡಿ ಇಷ್ಟು ಹತ್ತಿರದಿಂದ ನಿಜವಾಗ್ಲೂ ನನಗೆ ಯಾವತ್ತೂ ಈ ರೀತಿ ದೇವ್ರನ್ನ ನೋಡಿರಲಿಲ್ಲ. ಅಂದರೆ ಕುಣಿಯೋದಕ್ಕೆ ಕೊಡ್ತಾರಲ್ಲ ದೇವರು, ಕುಣಿಯೋದಕ್ಕೆ ಆಚೆ ಕೊಡ್ತಾರಲ್ಲ ಆ ದೇವ್ರನ್ನ ನೋಡಿರಲಿಲ್ಲ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ಮೇಲ್ಗಡೆ ಕಳಸಕ್ಕೆ ಎಲ್ಲ ಸುತ್ತಿದ್ದಾರಲ್ವ, ಅದನ್ನೆಲ್ಲ ನಮ್ಮ ಅಣ್ಣನೇ ಹೇಳಿ ಮಾಡಿಸ್ಕೊಂಡಂತೆ. ದಿಂಡು ಈ ರೀತಿ ಬೇಕು ನನಗೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡಿರೋದಂತೆ ಅವನೇನೆ. ಆ ದೇವ್ರಂತೂ ಇದೆಲ್ಲ ಹಳೆ ಊರಮ್ಮ. ನಾನು ಫಸ್ಟ್ ಹಂಗೆ ಅಂದ್ಕೊಂಬಿಟ್ಟಿದ್ದೆ ಇದೇ ಹಳೆ ಊರಮ್ಮ ಅಂತ. ಇದು ಹಳೆ ಊರಮ್ಮ ಅಲ್ಲ, ಮಾರಮ್ಮ ಅಂತೆ. ಇನ್ನು ಒಂದು ನೋಡಿ, ಇಲ್ಲಿ ಇವಾಗ ಬಂದರು ನಮ್ಮ ಮೇಡಮು, ನಮ್ಮ ಮನೆ ದೇವರು ಹಳೆ ಊರಮ್ಮ ಅವರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂದರೆ, ನಾನು ಅಷ್ಟು ಹತ್ರದಿಂದ ಅವ್ರನ್ನ ಅವತ್ತೇ ಫಸ್ಟು ನೋಡಿದ್ದು. ನನಗಂತೂ ತುಂಬಾ ಖುಷಿಯಾಯಿತು. ನಿಜ ಅಲ್ಲಿ ಅವ್ರನ್ನ ಒಂದು ಕ್ಷಣ ಹಿಂಗೆ ದೇವ್ರನ್ನ ಆಚೆ ತೊಗೊಂಡು ಬರಬೇಕಾದ್ರೆ ನನಗಂತೂ ಮೈಯೆಲ್ಲ ರೋಮಾಂಚನ ಆದಂಗೆ ಆಯಿತು. ಅಷ್ಟೊಂದು ಹತ್ರದಿಂದ ಆ ತಾಯಿನ ನೋಡ್ತಾ ಇದ್ದರೆ ನಿಜ ನಿಮಗೆ ಫೋನಲ್ಲಿ ಏನೂ ಅನ್ನಿಸ್ತಾ ಇಲ್ಲ, ಆದರೆ ನನಗೆ ಅಲ್ಲಿ ಎದುರುಗಡೆ ನೋಡಿದಾಗಂತೂ ಸ್ವಲ್ಪ ಭಯನೂ ಆಯಿತು. ನಾನು ಯಾವತ್ತೂ ಅಷ್ಟು ಹತ್ರದಿಂದ ನೋಡಿರಲಿಲ್ಲ ಅಲ್ವಾ, ಹತ್ರದಿಂದ ನೋಡಿದ್ನಲ್ಲ, ಸ್ವಲ್ಪ ತುಂಬಾ ಖುಷಿನೂ ಆಯಿತು ನನಗಂತೂ ದೇವರನ್ನ ನೋಡಿ. ಇವಾಗ ದೇವ್ರುಗಳನ್ನೆಲ್ಲ ತೊಗೊಂಡು ಬಸವಣ್ಣನೂ ಇದೆ ಅಲ್ಲಿ, ಆ ದೇವಸ್ಥಾನದಲ್ಲಿ ಬಸವಣ್ಣನ ಇದೆಯಂತೆ, ಅದನ್ನೆಲ್ಲ ತೊಗೊಂಡು ಇವಾಗ ದೇವ್ರುಗಳನ್ನೆಲ್ಲ ಬಸವಣ್ಣನ ಕರ್ಕೊಂಡು ದೇವ್ರನ್ನ ಈ ರೀತಿ ಕರೆಸಿದಾಗ ಹೊಳೆ ಕೆರೆ ಯಾವುದಿರುತ್ತೋ ನೀವು ಆ ರೀತಿ ಎಲ್ಲಾದರೂ ಹೋಗಿ ಒಳಮೆಟ್ಕೊಂಡು ದೇವರು ಆಮೇಲೆ ಮನೆಗೆ ಬರುವಂಥದ್ದು. ಮನೆಗೆ ಬಂದು ಕೆಲವೊಬ್ಬರು ಮೆರವಣಿಗೆ ಎಲ್ಲ ಮಾಡಿಸೋರಿದ್ದರೆ ಮಾಡಿಸಿ ಆಮೇಲೆ ಅವ್ರ ಮನೆಗೆ ಕರ್ಕೊಂಡೋಗಿ ಇರಿಸ್ಕೋತಾರೆ. ಇರಿಸ್ಕೊಂಡು ಬೆಳಗ್ಗೆಗೆ ಮಡಿಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸಿ ಕಳಿಸ್ತಾರೆ. ಆಮೇಲೆ ಊರೋರು ಅಷ್ಟೇನೇನೆ, ದೇವ್ರನ್ನ ಊರೋರು ಅಷ್ಟು ಸುಲಭ ಅಲ್ಲ ಊರೋದು, ಅವರು ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಎಷ್ಟು ಹಳೆ ಊರಮ್ಮ ಎಷ್ಟು ತೂಕ ಇರುತ್ತೆ ಗೊತ್ತಾ, ಅದನ್ನು ಎತ್ತೋದಕ್ಕೇ ಒಂದು 2-3 ಜನ, ಅಯ್ಯೋ ನಮ್ಮ ಕೈಲಿ ಎತ್ತೋಕ್ಕೆ, ಅದನ್ನು ಎತ್ತಿ ತಲೆ ಮೇಲೆ ಇಡೋದಕ್ಕೆ ನಾವು ರಿಟರ್ನ್ ಹೋಗ್ಬೇಕಾದ್ರೆ ನೋಡಿದ್ವಿ, ಅವರು ಎತ್ತಿ ಇಡೋದಕ್ಕೆ ಪಾಪ ಅಷ್ಟೊಂದು ಸ್ವಲ್ಪ ಶ್ರಮ ಪಡ್ತಾಯಿದ್ರು. ಆದರೆ ಅವರೊಬ್ಬರೇ ಎತ್ಕೊಂಡಿದ್ರಲ್ಲ, ನಾನು ಅಂದ್ಕೊಂಡೆ ಅವ್ರು ಯಾವ ರೀತಿ ಎತ್ಕೊಂಡಿದ್ದಾರೆ, ನಿಜ ಗ್ರೇಟು ಬಿಡು, ದೇವ್ರು ಇರೋದನ್ನು ಕಷ್ಟ ಅಂತ ನನಗೆ ನಿಜವಾಗ್ಲೂ ಆವಾಗಲೇ ಗೊತ್ತಾಗಿದ್ದು. ಇವಾಗ ಒಳಮೆಟ್ಕೊಬರೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಮರ ಇದೆ, ಇದೇನು ಮರ ಅಂತ ಅಲ್ಲಿ ಕೇಳಿದೆ, ಅವ್ರು ಯಾರೂ ಹೇಳಲಿಲ್ಲ, ನನಗೂ ಗೊತ್ತಿಲ್ಲ ಇದೇನು ಮರ ಅಂತ ಹೇಳಿಬಿಟ್ಟು. ಈ ಮರದ ಹತ್ರ ಫಸ್ಟು ಎಲ್ಲ ದೇವ್ರುಗಳನ್ನ ಇಟ್ಟು ಪೂಜೆ ಮಾಡಿ, ಇವಾಗ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಒಳಮೆಟ್ಕೊಂಡು ಬರಬೇಕಾದ್ರೆ ಇಲ್ಲಿ ನಿಂಗುರಯ್ಯನ ಕುಣಿಸ್ತಾ ಇದ್ದಾರೆ ನೋಡಿ. ನಿಂಗುರಯ್ಯ ಅಂತೂ ಸಖತ್ತಾಗಿ ಕುಣಿತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಿಂಗುರಯ್ಯ ಕುಣಿಯೋದನ್ನ ನೋಡೋದಕ್ಕೆ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ರಕ್ಷಿ ನೋಡ್ತಾನೆ ನಿಂತ್ಕೊಂಡು. ಬೇಬಿ ಅಂತೂ ಅವಾಗ ನಮ್ಮ ಚಿಕ್ಕತ್ತೆ ಮನೆ ಲಕ್ಷ್ಮೀಪುರದಲ್ಲಿ ಹಬ್ಬ ಮಾಡಬೇಕಾದ್ರೆ, ಅವರು ಅಂತೂ ಲಕ್ಷ್ಮೀಪುರದಲ್ಲಿ ಹಬ್ಬ ಮಾಡಿದ್ರೆ 1 ವಾರ 10 ದಿನ ಹಬ್ಬ ಮಾಡೋರು. ಅವಾಗ ಅವ್ರು ತುಂಬ ರೇರ್ ಬಿಡಿ ಹಬ್ಬ ಮಾಡೋದು, 4 ವರ್ಷಕ್ಕೋ 5 ವರ್ಷಕ್ಕೋ ಒಂದ್ಸರಿ ಮಾಡ್ತಾರೆ. ಅವಾಗ ಏನಾಗಿತ್ತು ಅಂದರೆ, ಬೇಬಿ ಏನು ಮಾಡಿದ್ಲು ಅಂದರೆ, ನಿಂಗುರಯ್ಯ ಕುಣಿಯೋದು ನೋಡಿದ್ರೆ ಎದ್ರುಕೊಳ್ಳೋಳು, ಒಂದ್ಸರಿ ಎದುರಿಸೇ ಬಿಟ್ಟಿದ್ರು ಅವರು. ಅವಾಗಂತೂ ಸಖತ್ ಎದ್ರುಕೊಳ್ಳೋಳು ಬೇಬಿ. ಇವಾಗಲೂ ಅವಳಿಗೆ ಹಂಗೇನೆ, ನಿಂಗುರಯ್ಯ ಬತ್ತವ್ರೆ ಅಂದರೆ ಸಾಕು ಸಿಕ್ಕಾಪಟ್ಟೆ ಎದ್ರುಕೋತಾಳೆ, ಬೇರೆಯವ್ರ ಹತ್ರ ಎಲ್ಲ ಮಂಡಿ ಥರ ಮಾತಾಡ್ತಾಳೆ ಅಷ್ಟೇನೇನೆ. ಆ ದೇವರು ಒಳಮೆಟ್ಕೊಂಬಂದಾಗ ನೋಡಿ ಈ ರೀತಿ ನಿಂಗುರಯ್ಯನ ಕುಣಿತಾ ಇತ್ತು, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ. ಆಮೇಲೆ ಮಳೆ ಬರುತ್ತೆ ಅನ್ನೋದೊಂದು ಕಡೆ ಭಯ. ಈ ರೀತಿ ಫಂಕ್ಷನ್ ಮಾಡಿದಾಗ ಇಷ್ಟೊಂದೆಲ್ಲ ಮಾಡಿರ್ತಾರೆ, ಮಳೆ ಬಂದರೆ ಎಷ್ಟು ಬೇಜಾರಾಗುತ್ತಲ್ವ. ಸದ್ಯಕ್ಕೆ ಮಳೆ ಏನೂ ಬರಲಿಲ್ಲ, ಪ್ರತಿನಿತ್ಯ ಮಳೆ ಬರ್ತಾಯಿತ್ತು ನೋಡಿ, ಅವತ್ತೇ ಮಳೆನೂ ಬರಲಿಲ್ಲ. ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ಇಷ್ಟೊಂದು ಜೋರಾಗಿ ಮಾಡ್ತಾಯಿದ್ದಾರೆ ಅಂತ ನಿಜ ನಮಗೂ ಗೊತ್ತಿರಲಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ತುಂಬ ಚೆನ್ನಾಗಿ ಮಾಡಿದರು. ಇವಾಗ ದೇವರು ಇಲ್ಲಿಂದ ಇವಾಗ ಮನೆ ಹತ್ರ ಹೋಗಬೇಕು, ಅಂದರೆ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಾರಂತೆ. ಇವಾಗ
ಊರೆಲ್ಲ ಮೆರವಣಿಗೆ ಮಾಡಿಸ್ಬೇಕಾಗಿತ್ತು. ಅವರು ಜಾಸ್ತಿ ದೇವ್ರುಗಳಿರೋದು ಮತ್ತು ಜವಾಬ್ದಾರಿ ತುಂಬ ಜಾಸ್ತಿ ಇರುತ್ತೆ ದೇವ್ರು ಕರೆಸ್ದಾಗ. ಆಮೇಲೆ ಅಲ್ಲೆಲ್ಲ ಹೊತ್ಕೊಂಡು ಓಡಾಡೋದಕ್ಕೆಲ್ಲ ಹಿಂಸೆ ಆಗುತ್ತೆ, ಬೇಡ ಅಂತ ಹೇಳಿಬಿಟ್ಟು ಆ ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಹೊತ್ತು ಕುಣಿತ ಎಲ್ಲ ಮಾಡಿ ಮತ್ತು ನಿಂಗುರೆಯನ್ನೆಲ್ಲ ಅಲ್ಲೂ ಕುಣಿಸಿ ಆಮೇಲೆ ನಮ್ಮ ಮನೆಗೆ ತೊಗೊಂಡು ಹೊರ್ಟೋಗ್ತೀವಿ ಕಣವ್ವ, ಪೂಜೆ ಎಲ್ಲ ಬಂದು ಎಲ್ಲರೂ ಅಲ್ಲೇ ಮಾಡಿಸ್ಕೋತಾರೆ ಅಂತ ಹೇಳ್ತಾ ಇದ್ದೆ ನಮ್ಮಣ್ಣ. ಹಾಗಾಗಿ ಬೇಡ ದೇವ್ರ ಮೆರವಣಿಗೆ ಏನೋ ಮಾಡಿಸೋದು ಅಂತ ಹೇಳಿಬಿಟ್ಟು ಮನೆ ಹತ್ರ ಎಲ್ಲ ಹೋಗಿ ಮೆರವಣಿಗೆ ಮಾಡಿಸ್ಲಿಲ್ಲ. ಆಮೇಲೆ ಗಲ್ಲಿಗಳೆಲ್ಲ ಚಿಕ್ಕ ಚಿಕ್ಕದ್ದು, ಅಲ್ಲೆಲ್ಲ ಓಡಾಡೋದಕ್ಕೆ ಹಿಂಸೆ, ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಮನೆ ಹತ್ರ ಹೋಗೋದನ್ನು ಕ್ಯಾನ್ಸಲ್ ಮಾಡಿದರು ಅಷ್ಟೇನೇನೆ. ಬೇರೆ ಹೋಗೋರು, ಕರ್ಕೊಂಡು ಹೋಗೋ ವ್ಯವಸ್ಥೆ ಇರೋರು ಮತ್ತು ದೇವ್ರನ್ನ ಹೊರುವಂಥ ಶಕ್ತಿ ಇರೋರು ಇದ್ದರೆ ಪ್ರತಿಯೊಂದು ಮನೆ ಹತ್ರನೂ ತಗೊಂಡೋಗಿ ದೇವ್ರನ್ನ ಪೂಜೆ ಮಾಡಿಸಿ, ಅಂದರೆ ಪ್ರತಿಯೊಂದು ಮನೆ ಪೂಜೆನೂ ತೊಗೊಂಡು ಆಮೇಲೆ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ತೊಗೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡು ಬೆಳಗ್ಗೆಗೆ ಮಡ್ಲಕ್ಕಿನ ಕೊಟ್ಟು ದೇವ್ರನ್ನ ಕಳಿಸ್ತಾರೆ. ಇವರು ನಮ್ಮ ಅಣ್ಣನ ಹೆಂಡತಿ ಕಳಸನ ಹಿಡ್ಕೊಂಡಿರೋರು. ಅಲ್ಲೆಲ್ಲ ಸ್ವಲ್ಪ ಹೊತ್ತು ಕುಣಿದಿದ್ದಾಯಿತು. ನಿಂಗುರಯ್ಯವ್ರನ್ನ ಕುಣಿಸ್ಕೊಂಡು ಇವಾಗ ಮನೆ ಅಂದರೆ ದೇವಸ್ಥಾನದ ಕಡೆ ಹೋಗ್ತಾ ಇದ್ದಾರೆ. ಎಷ್ಟು ಜೋಶ್ ಅಂದರೆ ಹುಡುಗರುಗಳಿಗೆ ಎತ್ಕೊಂಡು ದೇವ್ರನ್ನ ಕುಣಿಯೋದಕ್ಕೆ ಒಬ್ಬರೇ ಹೊತ್ಕೊಳ್ಳೋ ದೇವರು ಇರುತ್ತೆ, ಮತ್ತು ಒಂದು 4-5 ಜನ ಹೆಗ್ಲು ಕೊಟ್ಟು ದೇವ್ರು ಹೊತ್ಕೊಳ್ಳೋದೂ ಇರುತ್ತೆ. ದೇವ್ರುಗಳೆಲ್ಲ ನೋಡಿ ಇವಾಗ ಇನ್ನೇನು ಮನೆ ಹತ್ರ ಬಂತು. ಮನೆ ಹತ್ರ ಬಂದಮೇಲೆ ಆಮೇಲೆ ದೇವಸ್ಥಾನದ ಹತ್ರ ತೊಗೊಂಡೋಗಿ ದೇವ್ರನ್ನೆಲ್ಲ ಬಿಟ್ಬಿಟ್ಟು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮ ಅತ್ತಿಗೆ ಆಮೇಲೆ ದೇವಸ್ಥಾನದಿಂದ ಬಂದರು. ನೋಡಿ ಅವ್ರನ್ನ ರೇಗಿಸ್ತಾ ಇದ್ವಿ ನಾವೆಲ್ಲ. ಅವ್ರನ್ನ ಮಾತಾಡಿಸ್ಕೊಂಡು ಅವರು ಇಲ್ಲ ಅಪರೂಪಕ್ಕೆ ಬರ್ತೀರಾ, ಅವಾಗಾದ್ರೆ ಜಾಸ್ತಿ ಬರ್ತಿದ್ರಿ ಅಂತ ಹೇಳಿ ನಮ್ಮನ್ನು ರೇಗಿಸ್ತಾಯಿದ್ರು. ಅಲ್ಲಿಂದ ನಮಗೂ ಟೈಮ್ ಆಗಿಬಿಡುತ್ತೆ, ನಾವು ರಿಟರ್ನ್ ಬೇರೆ ಹೋಗಬೇಕು. ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ನಾವೇನು ಮಾಡಿದ್ವಿ, ಊಟಕ್ಕೆ ಹೋಗ್ಬಿಟ್ವಿ. ಊಟ ಅಂತೂ ನಿಜ ಸಖತ್ತಾಗಿತ್ತು ಬಿಡಿ. ನನಗೆ ನಿಜ ಈ ವಿಡಿಯೋನ ಎಡಿಟ್ ಮಾಡಬೇಕಾದ್ರೇ ಆ ಸಾರನ್ನು ನೆನೆಸ್ಕೊಂಡ್ರೆ ಮತ್ತೆ ಬಾಯಲ್ಲಿ ನೀರು ಬರ್ತಾಯಿದೆ. ಇದ್ಕಿದ ಬೇಳೆ ಸಾಂಬಾರು ಅಂತೂ ಹೇಳ್ತಾ ಇಲ್ವಾ, ಸಿಕ್ಕಾಬಟ್ಟೆನೇ ಚೆನ್ನಾಗಿತ್ತು. ರಸಮ್ಮು ಮತ್ತು ಅನ್ನ ಇತ್ತು, ಅನ್ನಕ್ಕೆ ರಸಮ್ಮು ಮತ್ತು ಮುದ್ದೆಗೆ ಇದ್ಕಿದ ಬೇಳೆ ಸಾಂಬಾರು, ಬಜ್ಜಿ ಮತ್ತು ಹೆಸ್ರು ಬೇಳೆ. ನನಗೂ ರಕ್ಷಿಗೂ ಪಾಯಸ ಬೂಂದಿ ಅಂದರೆ ತುಂಬಾ ಫೇವ್ರೇಟು. ನಾವು ಎಲ್ಲೇ ಹೋದ್ರೂ ಅಷ್ಟೇನೇನೆ, ರಕ್ಷಿಗೂ ನನಗೂ ಯಾವುದೇ ಪರಿ ಮನೆಗೆ ಹೋದ್ರೂ ನಾವು ಊಟ ಮಾಡಾದ್ಮೇಲೆ ಅದು ನಮ್ಗೆ ಊಟ ಸೇರ್ತಾ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ವಲ್ಪನಾದರೂ ಪಾಯಸ ಬೂಂದಿ ತಿನ್ನಬೇಕು, ಅಷ್ಟೊಂದು ಇಷ್ಟ. ನಮ್ಮ ಮನೇಲೆಲ್ಲ ಅದಕ್ಕೆ ರೇಗಿಸ್ತಾ ಇರೋರು ಯಾವಾಗ್ಲೂ. ಅವಾಗೆಲ್ಲ ಎಲ್ಲಾದರೂ ಪಾಯಸ ಬೂಂದಿ ಅನ್ನೋಂಗಿಲ್ಲ, ಅಯ್ಯೋ ಪಾಯಸ ಬೂಂದಿ ಅನ್ನೋರು ಹುಡುಗರೆಲ್ಲ ಅಷ್ಟೊಂದು ರೇಗಿಸ್ತಾರೆ. ನನಗೆ ಅಷ್ಟು ಇಷ್ಟ ಪಾಯಸ ಬೂಂದಿ ಅಂದರೆ. ಊಟ ಎಲ್ಲ ಮಾಡಿಕೊಂಡು ರಿಟರ್ನ್ ಹೊರಡ್ತಾ ಇದ್ವಿ. ಅಲ್ಲಿ ಹೋಗೋದಕ್ಕೆ ಜಾಗನೂ ಇರಲಿಲ್ವ ನಮಗೆ. ಗಾಡಿ ಸ್ಟಾಪ್ ಮಾಡಿ ಇಲ್ಲಿ ಕುಣಿತಾ ಇದ್ರಲ್ಲ, ಇಲ್ಲಿ ತುಂಬ ಹತ್ರದಿಂದ ಇತ್ತು, ಅದನ್ನು ನೋಡ್ಕೊಂಡು ಅಲ್ಲೇ ನಿಂತು ಅಲ್ಲಿಂದ ನಾವು ರಿಟರ್ನ್ ಆದ್ವಿ. ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ಟಯರ್ಡ್ ಆಗಿದೆ ಅಂದರೆ ನಮ್ಮ ಮನೆಯವ್ರು ಆಗಲೇ ಹೇಳ್ತಾಯಿದ್ರು, ಬೆಳಗ್ಗೆಗೆ ಏನು ಜ್ವರ ಬಂದು ಮಲ್ಕೊಬಿಡ್ತೀಯೋ ಏನೋ ಅಂಥೇಳಿ. ನೆಗಡಿ ಆಗಿರೋದ್ರಿಂದ ಈ ರೀತಿ ಆಗಿದೆ ಅಂತ ಅನಿಸುತ್ತೆ. ಇವತ್ತಂತೂ ತುಂಬಾ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಒಂದು ನಿಮಿಷನೂ ಪುರ್ಸೊತ್ತಿಲ್ಲ ನನಗಂತೂ. 4 ಗಂಟೆ 4:15 ಅನಿಸುತ್ತೆ ಇವತ್ತು ಬೆಳಗ್ಗೆ ನನಗೆ ದಿನ ಸ್ಟಾರ್ಟ್ ಆಗಿರೋದು. ಇವಾಗ ಟೈಮ್ ಬಂದು 10:30 ಆಗಿದೆ. ಬಂದು ಚಿಕ್ಕಪ್ಪನೂ ಬಂದಿದ್ದರು ಮತ್ತು ದೇವನೂ ಬಂದಿದ್ದ. ಚಿಕ್ಕಮ್ಮರು ಯಾರೂ ಬಂದಿರಲಿಲ್ಲ. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಎಲ್ಲ ಫಂಕ್ಷನು ತುಂಬ ಚೆನ್ನಾಗಿತ್ತು. ಊಟ ಅಂತೂ ಸಖತ್ತಾಗಿತ್ತು ಬಿಡಿ, ಅದ್ರ ಮುಂದೆ ಒಂದು ಮಾತು ಇಲ್ಲ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಇವತ್ತೆಲ್ಲನೂ ಜಾಸ್ತಿ ಹೆವಿ ಊಟ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎಲ್ಲ ಕಡಲೆ ಸಾರು, ಇವಾಗೆಲ್ಲ ಅವರೇ ಎಲ್ಲ ಇದ್ಕಿದ ಬೇಳೆ ಹಾಕಿ ಸಾಂಬಾರು ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ನಾನು ನೆಕ್ಸ್ಟ್ ಡೇ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿ ನಾನು ರೆಡಿಯಾಗಿ ಸ್ವಲ್ಪ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀನಿ.
ತಿಂಡಿ ಎಲ್ಲ ಆಯಿತು. ಸ್ವಲ್ಪ ಗ್ರಾಸರಿ ಥರದಿದೆ, ಹಾಗಾಗಿ ಸ್ವಲ್ಪ ಚಿಕ್ಕ ಪುಟ್ಟ ತರಬೇಕು. ನಾನು ಒಬ್ಬಳೇ ಹೋಗಿ ತೊಗೊಂಬರೋಣ ಇವಾಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆ ರಕ್ಷಿನ ಸ್ಕೂಲಿಗೆ ಹೋಗ್ಬಿಟ್ಟು ಹೋಗಬೇಕು. ತಿಂಡಿ ಎಲ್ಲ ಆಯಿತು. ತಿಂಡಿಗೆ ಬಂದು ಚಿತ್ರಾನ್ನ ಮಾಡಿದೆ. ಇವಾಗ ತಿಂಡಿ ತಿನ್ಕೊಂಡು ಹೊರಡಬೇಕು. ಎಲ್ಲ ರೆಡಿಯಾಗಿದ್ದಾಯಿತು. ಎಲ್ಲಾದರೂ ಹೋಗ್ಬೇಕು ಅಂದರೆ ಎಷ್ಟೊಂದು ಕೆಲಸ ಗಡಿಬಿಡಿ ಆಗ್ತಾ ಇರುತ್ತೆ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಆಯಿತು. ಎಲ್ಲ ಕೆಲಸ ಮುಗಿಸಿ ಅಡುಗೆನೂ ಮಾಡಿಟ್ಟಿದ್ದೀನಿ. ಮತ್ತು ಸಾಯಂಕಾಲ ಬಂದು ನಾನೇ ಮಾಡಬೇಕಲ್ವ, ನನಗೆ ಸ್ವಲ್ಪ ರಿಸ್ಕು ಜಾಸ್ತಿ, ಮತ್ತು ಮಧ್ಯಾಹ್ನಕ್ಕೆ ಬೇಕೇ ಬೇಕು. ಹಾಗಾಗಿ ಎಲ್ಲನೂ ಮಾಡಿ ಇಟ್ಟಿದ್ದೀನಿ. ಇನ್ನು ಹೋಗಿ ಬರೋದಷ್ಟೇನೆ. ರಕ್ಷಿನ ಬಿಟ್ಟು ಅಂದವೆ ಹಂಗೆ ಹೋಗಿ ರಿಟರ್ನ್ ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಇವಾಗ ಹೊರಡೋಣ. ಅಡುಗೆ ಮನೆಗೆ ಬಂದೆ ನಾನು. ಸಾಯಂಕಾಲ ಆಯಿತು. ನಾನು ರಿಟರ್ನ್ ಬರೋಷ್ಟರಲ್ಲಿ ಚಿಕ್ಕಮ್ಮವ್ರ ಮನೆಗೆಲ್ಲ ಹೋಗಿದ್ನಲ್ಲ, ಅವ್ರ ಮನೆಗೆಲ್ಲ ಹೋಗಿ ಅವರನ್ನೆಲ್ಲ ಮಾತಾಡಿಸ್ಕೊಂಡು ಬಂದಿದ ತಕ್ಷಣ ಸ್ವಲ್ಪ ಗ್ರಾಸರಿನೆಲ್ಲ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾಗಿಂದ ತೆಗೆದಿಟ್ಟೆ. ಆಮೇಲೆ ನಮ್ಮ ಮನೆಯವರಂದರು ನನಗೆ ಈ ಎಣ್ಣೆ ನೋಡಿದ್ರು, ಮತ್ತು ಮಳೆ ಬೇರೆ ಬರ್ತಾಯಿತ್ತು. ನಾನು ಎಣ್ಣೆ ಎಲ್ಲ ಬಾಟ್ಲಿಗೆ ಹಾಕೋಣ ಅಂಥೇಳಿ ಒಂದು ಕಡೆ ಇಟ್ಟಿದ್ದೆ. ನಮ್ಮ ಮನೆಯವ್ರು ಬಂದು ಬೋಂಡ ಹಾಕಿ ನನಗೆ ಚಳಿ ಅಂತ ಹೇಳಿದ್ರು. ನಮ್ಮ ಮನೆ ಅಂತೂ ಮಳೆ ಅಂದರೆ ಬೋಂಡ ಬಜ್ಜಿ ಸ್ವಲ್ಪ ಜಾಸ್ತಿನೇ ಇಷ್ಟ. ಅದಕ್ಕೆ ಸಬ್ಸಿಗೆ ಸೊಪ್ಪು ಎಲ್ಲ ಇತ್ತಲ್ವ, ಹಾಗಾಗಿ ಎಲ್ಲನೂ ಹಾಕಿ ಬೋಂಡ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಮಳೆಯಲ್ಲಿ ಆಚೆಯಿಂದ ಬಂದಿದ್ದೆ ಅವಾಗ ತಾನೇ, ಹಾಗಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಆದರೆ ಬೇರೆಯವ್ರು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನಾವು ಹೊರಗಡೆಯಿಂದ ಬಂದಾಗ ತಿನ್ನೋದಕ್ಕೆ. ನಾವೇ ಮಾಡಿ ನಾವೇ ತಿನ್ನಬೇಕು ಅಂದರೆ ಸ್ವಲ್ಪ ಬೋರು, ಆದರೂ ಏನೂ ಮಾಡೋದಕ್ಕಾಗಲ್ಲ. ಬಂದು ನಾನು ದಿನೇ ಸಾಂಬಾರೆಲ್ಲ ಇತ್ತಲ್ವ, ಹಾಗಾಗಿ ಆಮೇಲೆ ಪರವಾಗಿಲ್ಲ ಗ್ರಾಸರಿನ ಎತ್ತಿ ಇಟ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಬೋಂಡನ ಮಾಡ್ತಾಯಿದ್ದೀನಿ. ನಂದೀಶ್ ಅವ್ರಿಗೇನು ಅಂದರೆ ಅವ್ರು ಕೇಳ್ದಾಗ ಮಾಡಿಕೊಟ್ಬಿಡ್ಬೇಕು. ಅವರು ತಿನ್ನೋ ಮೂಡು ಹೊಟ್ಟೋದ್ಮೇಲೆ ಅವ್ರಿಗೆ ಮಾಡಿಕೊಟ್ರು ಒಂದೇ, ಬಿಟ್ಟರು ಒಂದೇ. ಅವ್ರು ಯಾವಾಗಲೂ ಅದನ್ನು ಹೇಳ್ತಾರೆ. ಯಾವಾಗಲೂ ಏನೂ ಜಾಸ್ತಿ ಕೇಳಲ್ಲ ಅವ್ರು, ಅದೇ ಮಾಡು ಇದೇ ಮಾಡು ಅಂತ. ಆದರೆ ಮಳೆಗಾಲದಲ್ಲಂತೂ ಬೋಂಡ ಬಜ್ಜಿ ಕಂಪಲ್ಸರಿ ನಮ್ಮ ಮನೇಲಿ ಮಾಡಲೇಬೇಕು. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಏನೇ ಹುಷಾರಿಲ್ಲ ಅಂದ್ರೂ ಬಜ್ಜಿ ಬೋಂಡ ಅಂದರೆ ಸಾಕು, ನನಗಾಯಿತು ಪರವಾಗಿಲ್ಲ ಮಾಡಿಕೊಡು ಅಂತಾರೆ. ಅಷ್ಟೊಂದು ಇಷ್ಟ. ಅದಕ್ಕೆ ಮಳೆಯಿಂದ ಬಂದಿದ್ವಲ್ಲ, ಮಳೆ ಬೇರೆ ಇನ್ನೂ ಹನಿತಾಯಿತ್ತು. ಬಿಸಿ ಬಿಸಿಯಾಗಿ ಬೋಂಡನ ಮಾಡಿಕೊಟ್ಟೆ. ಬೋಂಡ ತುಂಬ ಚೆನ್ನಾಗಿತ್ತು, ನಮಗೆ ಚೆನ್ನಾಗಿತ್ತು, ಕುರುಮ್ ಅಂತ. ಆದರೆ ಪಾಪ ನಮ್ಮ ಅತ್ತೆಗೆ ಸ್ವಲ್ಪ ಮೆತ್ತಗಿರಬೇಕಿತ್ತು. ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೋಬಾರ್ದಿತ್ತು, ಹಾಕ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಅವರು ಅಯ್ಯೋ ಸ್ವಲ್ಪ ಗಟ್ಟಿ ಕಣಮ್ಮ ಅಂತ ಹೇಳ್ತಾಯಿದ್ರು. ಅವ್ರು ಸರಿಯಾಗಿ ತಿನ್ನೋದಕ್ಕಾಗಲಿಲ್ಲ. ಬೋಂಡ ಅಂತೂ ತುಂಬಾ ಚೆನ್ನಾಗಿತ್ತು. ತರಕಾರಿ ಬೋಂಡ ಹಾಕೋಣ ಅಂತ ಅಂದ್ಕೊಂಡೆ. ಅಯ್ಯೋ ಸಬ್ಸಿಗೆ ಸೊಪ್ಪೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬರೀ ಈರುಳ್ಳಿ ಸಬ್ಸಿಗೆ ಸೊಪ್ಪನ್ನು ಹಾಕಿ ಮಾತ್ರನೇ ಬೋಂಡನ ಮಾಡಿದ್ದೆ. ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ. ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತಿನ ಈ ಪುಟಾಣಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್.